ಹೊಸ ವರ್ಷ ಬರ್ತಾ ಇದೆ. ಒಳ್ಳೆಯದಕ್ಕಾಗಿ ಜನ ಪ್ರಾರ್ಥನೆ ಮಾಡುವ ಸಮಯ ಇದು. ಆದ್ರೆ ಸುದ್ದಿವಾಹಿನಿಗಳ ಪಾಲಿಗೆ, ಅದರಲ್ಲೂ ಮಡಿಲ ಮೀಡಿಯಾಗಳ ಪಾಲಿಗೆ ಹೊಸ ವರ್ಷ ಕಹಿ ಆಗಲಿದೆಯಾ? ಸುದ್ದಿವಾಹಿನಿಗಳ ಸಂಪಾದಕರು, ಆಂಕರ್ಗಳು ಮತ್ತಿತರ ಉದ್ಯೋಗಿಗಳ ಪಾಲಿಗೆ 2025 ಸಂಕಷ್ಟವನ್ನ ತಂದೊಡ್ಡಲಿದೆಯಾ? ಮುಂದಿನ ವರ್ಷ ಸುದ್ದಿವಾಹಿನಿಗಳಿಗೆ ದೊಡ್ಡ ಬಿಕ್ಕಟ್ಟು ಎದುರಾಗಬಹುದು ಅನ್ನೋ ವರದಿಯೊಂದು ಸದ್ದು ಮಾಡ್ತಾ ಇದೆ. ಅನೇಕ ಸುದ್ದಿವಾಹಿನಿಗಳಲ್ಲಿ ಸಂಬಳ ಸಿಗ್ತಿಲ್ಲ ಮತ್ತು ಅನೇಕ ಪತ್ರಕರ್ತರು ಕೆಲಸ ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ ಅಂತ ಅದು ಹೇಳ್ತಾ ಇದೆ. ಈಗಾಗಲೇ ದೊಡ್ಡ ಸುದ್ದಿವಾಹಿನಿಯು ಸೇರಿ ಕೆಲವು ಚಾನೆಲ್ಗಳು ಮುಚ್ಚಿವೆ. ಬಿಹಾರ, ಛತ್ತೀಸ್ಗಢದಲ್ಲಿನ ಚಾನೆಲ್ಗಳು ಇಂತಹ ಸ್ಥಿತಿಯನ್ನ ಎದುರಿಸಿವೆ. ರಾಷ್ಟ್ರೀಯ ಮಟ್ಟದ ಚಾನೆಲ್ ಒಂದು ಕೇವಲ 10 ಜನರನ್ನ ಉಳಿಸಿಕೊಂಡು 100 ಮಂದಿ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದ ವಿಷಯವೂ ಸುದ್ದಿಯಾಗಿದೆ. ಸುದ್ದಿವಾಹಿನಿಗಳು ಮುಚ್ಚಿ ಹೋಗುವ ಸ್ಥಿತಿ ಬರೋದು, ಅದರಲ್ಲಿ ಕೆಲಸ ಮಾಡೋರು ಉದ್ಯೋಗ ಕಳೆದುಕೊಳ್ಳುವಂತಾಗೋದು ನಿಜಕ್ಕೂ ದುಃಖದ ವಿಚಾರ. ಸಾಮಾಜಿಕ ಆರೋಗ್ಯ ಕಾಯ್ಬೇಕಾದ ಮೀಡಿಯಾಗಳು ಒಂದ್ ಕಡೆಯಿಂದ ತಮ್ಮ ನಿಲುವಿನಿಂದಾಗಿ ಹಾಳಾಗ್ತಿರುವಾಗಲೇ ಆರ್ಥಿಕವಾಗಿಯೂ ಅವು ದುರವಸ್ಥೆ ತಲುಪ್ತಾ ಇರೋದು ಬೇಸರದ ಸಂಗತಿ. ಬಡಾಸ್ಪೋರ್ ಮೀಡಿಯಾ ವೆಬ್ಸೈಟ್ ಪ್ರಕಾರ 2025ರಲ್ಲಿ ನೋಯ್ಡಾದ ನ್ಯೂಸ್ ಚಾನೆಲ್ಗಳ ಪತ್ರಕರ್ತರು ಮತ್ತು ಆಂಕರ್ಗಳು ಅತಂತ್ರರಾಗುವ ಸ್ಥಿತಿ 2025ರಲ್ಲಿ ಬರಲಿದೆ. ವೆಬ್ಸೈಟ್ ಹೇಳ್ತಾ ಇರೋ ಪ್ರಕಾರ ನ್ಯೂಸ್ 24 ಎಂಬ ಸಾಕಷ್ಟು ಪರಿಚಿತ ಚಾನೆಲ್ ಇದ್ದದ್ರಲ್ಲೇ ಸಮಾಧಾನದಿಂದ ನೋಡಬಹುದಾಗಿದ್ದ ಚಾನೆಲ್ ಸ್ಥಿತಿ ಸರಿಯಿಲ್ಲ. ಪತ್ರಕರ್ತರಿಗೆ ಸಂಬಳ ಸಿಗದಂತಾಗಿದೆ. ಹಾಗೇನೇ ಇಂಡಿಯಾ ನ್ಯೂಸ್ ಹೆಸರಿನ ಚಾನೆಲ್ನಲ್ಲೂ ಕೂಡ ಸಂಬಳ ಸಿಗ್ತಿಲ್ಲ. ಇಂಡಿಯಾ ನ್ಯೂಸ್ ಚಾನೆಲ್ನಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಗಿ ಹಲವು ವರ್ಷಗಳೇ ಆಗಿವೆ. ಸುಮಾರು 3-4 ವರ್ಷಗಳಿಂದ ಅದು ಆರ್ಥಿಕ ಬಲವಿಲ್ಲದೆ ಏದೆಸರು ಬಿಡ್ತಾ ಇದೆ. 3 ತಿಂಗಳಿಂದ ಸಂಬಳ ಸಿಗ್ತಿಲ್ಲ. ಇಂಡಿಯಾ ಲೈವ್ ಎಂಬ ಮತ್ತೊಂದು ಚಾನೆಲ್ ಕೂಡ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದೆ. ಅಲ್ಲಿನ ಅನೇಕರು ಬೇರೆ ಕಡೆ ಕೆಲಸಕ್ಕಾಗಿ ಹುಡುಕತೊಡಗಿದ್ದಾರೆ. ಟೈಮ್ಸ್ ನೌ ನವಭಾರತ್ ಎಂಬುದು ಟೈಮ್ಸ್ ನೌ ವಾಹಿನಿಯ ಹಿಂದಿ ಚಾನೆಲ್ ಆಗಿದೆ. ಅಲ್ಲಿ 40ಕ್ಕೂ ಹೆಚ್ಚು ಮಂದಿಯನ್ನ ಕೆಲಸದಿಂದ ತೆಗೆಯಲಾಗಿದೆ. ಎನ್ಡಿಟಿವಿ ಅದಾನಿ ಖರೀದಿಸಿರುವ ಚಾನೆಲ್ ಆಗಿದೆ. ನಿತ್ಯವೂ ಅಲ್ಲಿಂದ ಉದ್ಯೋಗಿಗಳನ್ನ ತೆಗೆಯಲಾಗ್ತಾ ಇದೆ. ಇಡೀ ಚಾನೆಲ್ ಸ್ವರೂಪವನ್ನೇ ಬದಲಿಸಲಾಗಿದೆ. ಹಳಬರು ಇಲ್ಲವಾಗಿ ಹೊಸಬರು ಬಂದಿದ್ದಾರೆ. ಬರೀ ಟ್ರಾನ್ಸ್ಲೇಷನ್ ಮೇಲೆ ಅದು ಓಡ್ತಿದೆ ಅಂತ ಹೇಳಲಾಗ್ತಿದೆ. ಇನ್ನು ಟಿಆರ್ಪಿಯಲ್ಲಿ ಟಾಪ್ ಇರುವ ಚಾನೆಲ್ಗಳ ವಿಚಾರಕ್ಕೆ ಬರೋದಾದ್ರೆ ಅವುಗಳಲ್ಲಿ ವೆಚ್ಚ ಕಡಿತ ನಡೆದಿದೆ. ಚಾನೆಲ್ಗಳ ಮರುರೂಪಿಸುವಿಕೆ ನಡೆದಿದೆ. ಕೆಲವು ಚಾನೆಲ್ಗಳನ್ನ ಯೂಟ್ಯೂಬ್ ಆಗಿ ಬದಲಾಯಿಸಲಾಗ್ತಿದೆ. ಕೆಲವನ್ನ ಬರೀ ವೆಬ್ಸೈಟ್ ಸ್ವರೂಪದಲ್ಲಿ ಮಾತ್ರ ಉಳಿಸಿಕೊಳ್ಳಲಾಗ್ತಾ ಇದೆ. ಉದ್ಯೋಗಿಗಳನ್ನು ಅಲ್ಲಲ್ಲೇ ಬದಲಿಸಲಾಗ್ತಿದೆ. ಯೂಟ್ಯೂಬ್ ನಲ್ಲಿ ಇದ್ದವರನ್ನ ವೆಬ್ಸೈಟ್ಗೆ, ವೆಬ್ಸೈಟ್ ನಲ್ಲಿ ಇದ್ದವರನ್ನ ಯೂಟ್ಯೂಬ್ಗೆ ವರ್ಗಾಯಿಸಲಾಗ್ತಾ ಇದೆ. ಕೆಲವರ ಉದ್ಯೋಗ ಉಳಿದ್ರೆ ಮತ್ತೆ ಕೆಲವರಿಗೆ ಕೆಲಸ ಕಳೆದುಕೊಳ್ಳುವ ಭಯ ಶುರುವಾಗಿದೆ. ರಾಷ್ಟ್ರೀಯ ಮಟ್ಟದ ಒಂದು ಅಗ್ರ ಚಾನೆಲ್ ನಲ್ಲೇ 2 ವರ್ಷಗಳಿಂದ ಸರಿಯಾಗಿ ಸಂಬಳನೇ ಸಿಗ್ತಾ ಇಲ್ಲ. ಇದರ ನಡುವೆ ಟಿಆರ್ಪಿಯಲ್ಲಿ ನಂಬರ್ 1 ಅಂತ ಹೇಳ್ಕೊಳ್ತಾ ಇದ್ದ ಚಾನೆಲ್ಗಳು ಮತ್ತೊಂದು ಬಿಕ್ಕಟ್ಟನ್ನ ಎದುರಿಸ್ತಿವೆ. ಜನರು ಫ್ರೀ ಡೇಟಾ ಸಿಗ್ತಿರೋದ್ರಿಂದ ಫೋನ್ ನಲ್ಲೇ ಟಿವಿ ನೋಡ್ತಿದ್ದಾರೆ. ಡಿಟಿಎಚ್ ರೀಚಾರ್ಜ್ ಮಾಡೋದನ್ನೇ ನಿಲ್ಲಿಸಿದ್ದಾರೆ. ಸ್ಮಾರ್ಟ್ ಟಿವಿಗಳು ಬಂದಿರೋದ್ರಿಂದ ವೈಫೈ ಕನೆಕ್ಷನ್ ಮೂಲಕ ಮೊಬೈಲ್ ನಲ್ಲಿನ ಯೂಟ್ಯೂಬ್ ಚಾನೆಲ್ ಅನ್ನೇ ಟಿವಿಯಲ್ಲಿ ನೋಡಬಹುದಾಗಿದೆ. ಅದೇ ಯೂಟ್ಯೂಬ್ ಚಾನೆಲ್ ನೋಡೋದ್ರಿಂದ ಸ್ಯಾಟಲೈಟ್ ಚಾನೆಲ್ಗೆ ಆದಾಯ ಬರುವುದಿಲ್ಲ. ಜನ ಹೆಚ್ಚು ಕಡಿಮೆ ಟಿವಿ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಎಲ್ಲಾ ಚಾನೆಲ್ಗಳು ಒಂದನ್ನೇ ಬಡಬಡಿಸ್ತಿರೋದ್ರಿಂದ ಜನರಿಗೂ ಅದರಲ್ಲಿ ಕುತೂಹಲ ಉಳಿದಿಲ್ಲ. ಬೇಕಂದ್ರೆ ಮೊಬೈಲ್ ನಲ್ಲಿ ನ್ಯೂಸ್ ನೋಡಿ ಮುಗಿಸ್ತಾರೆ. ಜನ ಪತ್ರಿಕೆಗಳನ್ನಾದ್ರೂ ಓದ್ತಾರೆ, ಆದ್ರೆ ಸುದ್ದಿವಾಹಿನಿಗಳ ಹತ್ರನೇ ಸುಳಿತಿಲ್ಲ. ಇದರಿಂದಾಗಿ ನ್ಯೂಸ್ ಚಾನೆಲ್ಗಳ ಟಿಆರ್ಪಿ ಸಂಕಟ ಹೆಚ್ಚಿದೆ. ಹೊಸ ಚಾನೆಲ್ಗಳು ಬಂದಿವೆ. ಚಾನೆಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆದ್ರೆ ವೀಕ್ಷಕರೇ ಇಲ್ಲವಾಗಿದ್ದಾರೆ. ಟೈಮ್ಸ್ ನೌ ನವಭಾರತ್, ರಿಪಬ್ಲಿಕ್ ಭಾರತ್ ಹಿಂದಿ ಚಾನೆಲ್ಗಳು ನಡೀತಿದೆ ನಿಜ, ಆದ್ರೆ ಪೈಪೋಟಿ ಅತಿ ಕೆಟ್ಟ ಮಟ್ಟದ್ದಾಗಿದೆ. ಸುದ್ದಿವಾಹಿನಿಗಳು ವರದಿಗಾರಿಕೆಯನ್ನ ಬದ್ಧತೆಯಿಂದ ಮಾಡ್ತಿಲ್ಲ. ಏನ್ ವಾಸ್ತವ ಇದೆಯೋ ಅದನ್ನ ವರದಿ ಮಾಡುವ ಬೇಸಿಕ್ ಹೊಣೆಗಾರಿಕೆಯನ್ನೇ ಮರ್ತಿರೋದೇ ಹಲವು ಚಾನೆಲ್ಗಳು ಇವತ್ತು ದುರವಸ್ಥೆ ಮುಟ್ಟೋಕೆ ಕಾರಣ. ನಿಜವಾಗಿಯೂ ದೇಶದಲ್ಲಿ ಎಂತಹ ಸ್ಥಿತಿ ಇದೆ, ಜನ ಹೇಗೆಲ್ಲ ಸಮಸ್ಯೆಗಳ ನಡುವೆ ಹೈರಾಣ ಆಗ್ತಿದ್ದಾರೆ ಅನ್ನೋದನ್ನ ತೋರಿಸ್ತಿಲ್ಲ. ಸರ್ಕಾರವನ್ನ ಪ್ರಶ್ನೆ ಮಾಡೋದನ್ನಂತೂ ಚಾನೆಲ್ಗಳು ಮರ್ತೇ ಬಿಟ್ಟಿವೆ. ಹೀಗಿರುವಾಗ ನ್ಯೂಸ್ ಚಾನೆಲ್ಗಳನ್ನ ನೋಡೋ ಅಗತ್ಯವಾದ್ರೂ ಏನಿದೆ ಅನ್ನೋ ಸ್ಥಿತಿ ಬಂದಿದೆ. ವಿಶ್ವಾಸವನ್ನೇ ಕಳ್ಕೊಂಡ ಮೇಲೆ ಇನ್ನೇನಿರೋಕ್ ಸಾಧ್ಯ? ಹಾಗಾಗಿ ಸುದ್ದಿ ಚಾನೆಲ್ಗಳು ವಿಶ್ವಾಸಾರ್ಹತೆ ಉಳಿಸ್ಕೊಳ್ಬೇಕಾಗಿದೆ. ಸರ್ಕಾರದ ತುತ್ತೂರಿ ಆಗೋದ್ರಿಂದ ಲಾಭ ಇದೆ, ಗೆದ್ದು ಬಿಡ್ತೇವೆ ಅನ್ನೋ ಭ್ರಮೆ ಮತ್ತು ಅನೈತಿಕ ಹಾದಿಯನ್ನ ಬಿಡಬೇಕಾಗಿದೆ. ಹಾಗಾಗದೆ ಹೋದಾಗ ಜನರ ತಿರಸ್ಕಾರಕ್ಕೆ ತುತ್ತಾಗಬೇಕಾಗತ್ತೆ. ಜನ ತನಗಿಂತ ಜಾಣರು ಮತ್ತು ಸ್ಪಷ್ಟವಾಗಿ ಯೋಚಿಸಬಲ್ಲರು, ವಿವೇಚಿಸಬಲ್ಲರು ಅನ್ನೋದನ್ನೇ ಪತ್ರಕರ್ತ ಗ್ರಹಿಸದೇ ಹೋದ್ರೆ ಅವನೆಂಥ ಪತ್ರಕರ್ತ, ಅವೆಂತಹ ನ್ಯೂಸ್ ಚಾನೆಲ್ಗಳು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.